ಹಾಯ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಂತಂದರೆ ಇವತ್ತು ವಿಡಿಯೋ ಹೊಲ್ದ ಹತ್ರ ಮಿಷಿನ್ ಬಂದೈತಿ, ಹೊಲ ಕುಯಿಸ್ತಾ ಇದ್ದೀವಿ. ಹೊಲ ಕುಯಿಸಿ ಹಂಗೆ ರಾಗಿ ಹಾಕೊಂಡು ಎತ್ತಿನಗಡಿ ಮೇಲೆ ಹುಲ್ಲು ಹಾಕೊಂಡು ಬರ್ತಾರೆ ನೋಡಿ. ನಾನು ಹೋಗಿರಲಿಲ್ಲ ಹೊಲ್ದ ಹತ್ರಕ್ಕೆ, ವಿಡಿಯೋ ಮಾಡೋಕ್ಕಾಗಲಿಲ್ಲ ಹೊಲ ಕುಯ್ಯೋದ. ನೋಡಿ ಕುಯ್ಕೊಂಡು ಹಾಕೊಂಡು ರಾಗಿನ ನೋಡಿ, ನಮ್ಮ ಕರಿ ಹಾಲೆ ನೋಡ್ತಾವನೆ. ನೋಡಿ ರಾಗಿ ಎಷ್ಟಾಗೈತೆ ಅಂತ ತೋರಿಸ್ತೀನಿ. ರಾಗಿ ಹಾಕ್ಕೊಂಡು ಹುಲ್ಲು ತಗೊಂಡು ಬಂದರು. ಸುಮಾರು 4:15 ಆಗೈತೆ ಸಂಜೆ. ಯಾರೆಲ್ಲ ಹೊಸ್ದಾಗಿ ನೋಡ್ತಾಯಿದ್ದೀರ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ಬನ್ನಿ ರಾಗಿ ಎಷ್ಟಾಗೈತೆ ಅಂತ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನಮ್ಮವ್ವ ನೋಡಿ ರಾಗಿ ಎಷ್ಟಾಗೈತೆ, 10 ಚೀಲ ಆಗೈತೆ. 10 ಚೀಲ ಅಂದರೆ 5 ಪಾಲ ಜಾಸ್ತಿ ಆಗೈತೆ, 5 ಪಾಲ ಅಂತ ಅನ್ಕೋಬೋದು. ಇಷ್ಟಾಗೈತೆ ಪೀಡ್ಸಿನ ಚೀಲದಲ್ಲಿ. ನಮ್ಮದ್ರಲ್ಲಿ ಅವರೆಕಾಯಿ ಬಿಟ್ಟಿತ್ತು. ನಮ್ಮವ್ವ ಅವರೆಕಾಯಿ ಕಿತ್ಕೊಬಂದು ಅವರೆಕಾಯಿ ಬಿಡಿಸ್ತಾ ಅದು ನೋಡಿ. ನಮ್ಮ ಥರದೇ ಇದು ಅವರೆಕಾಯಿ ಕಿತ್ಕೊಬಂದು ಉಪ್ಸಾರು ಮಾಡ್ತೀನಿ ಅಂತ ಬಿಡಿಸ್ತಾಯಿತ್ತು ನಮ್ಮವ್ವ ಅವರೆಕಾಯಿನ. ಹಸಿ ಅವರೆಕಾಯಿ ಉಪ್ಸಾರು, ಖಾರ ಉಪ್ಸಾರು, ಹಸಿ ಅವರೆಕಾಳು ಬಿಡಿಸ್ತೈತೆ. ನೋಡಿ ಹಾಗೆ ಹೊಲ ಕುಯ್ಯೋದೊಂದು ವೀಡಿಯೋ ಮಾಡೋಣ ಅಂತಿದ್ದೆ, ಹೊಲ್ದ ಹತ್ರಕ್ಕೆ ಹೋಗಲಿಲ್ಲ. ಅದೊಂದು ವೀಡಿಯೋ ಮಾಡೋಣ ಅಂತಿದ್ದೆ, ಮಿಸ್ ಆಯಿತು. ರಾಗಿ ನೋಡಿ ಟಾರ್ಪಲ್ ಮೇಲೆ ರಾಗಿ ಹಾಕವ್ರೆ ಒಣಗಾಕೋಣ ಅಂತ. ಸ್ವಲ್ಪ ಹಸಿ ಇತ್ತು, ಅದನ್ನ ಒಂದು ವಾರ ಒಣಗಿಸ್ಬೇಕು. ಅದಕ್ಕೋಸ್ಕರ ಈ ಥರ ಟಾರ್ಪಲ್ ಹಾಕ್ಬಿಟ್ಟು ರಾಗಿ ಅಲ್ಲೇ ಹಾಕವ್ರೆ. ರಾಗಿಯು ಬಿಸಿಲು ಹೊತ್ಮೇಲೆ ರಾಗಿ ಒಣಗಾಕಬೇಕು. ಅದು ಹುಲ್ಲು ಮೆದೆ, ಅಷ್ಟು ಹುಲ್ಲು ಹೊಡೆದವ್ರು ಇನ್ನೂ ಹೊಡಿಬೇಕು. ಅಲ್ಲಿ ಮಾಡಿದ್ದೀವಿ. ಇವರು ಟಾರ್ಪಲ್ ಹಾಕ್ಬಿಟ್ಟು ರಾಗಿ ಎಲ್ಲ ಅದಕ್ಕೆ ಸುರಿದು ಒಣಗಾಕಬೇಕು. ಸಂಜೆ ಆಗೈತಲ್ಲ ಅಂದ್ಬಿಟ್ಟು ಹಂಗೆ ಮಡಗಿದ್ದೀವಿ. ನೆಕ್ಸ್ಟ್ ವೀಡಿಯೋನು ಹಂಗೆ ಕಂಟಿನ್ಯೂ ಮಾಡಿದ್ದೀನಿ. ಅದು ನೋಡಿ ರಾಗಿ ಸುರಿದು ಒಣಗಾಕಿದ್ದೀವಿ. ಬಿಸಿಲು ನೋಡಿ ಈ ಥರ ಆಯ್ತು ರಾಗಿ, ಎಷ್ಟು ನೀಟಾಗೈತೆ. ಮಿಷಿನಲ್ಲಿ ನೋಡಿ ರಾಗಿ ಮಿಷಿನಲ್ಲಿ ಕುಯಿಸಿದ್ರೆ ಸ್ವಲ್ಪ ಗಲೀಜು ಬರ್ತದೆ ಅಂತಾರೆ. ನಮ್ಮ ಹತ್ರಲ್ಲಿ ಏನು ಗಲೀಜಿಲ್ಲ ರಾಗಿ. ನೋಡಿ ಒಂದು ಸ್ವಲ್ಪ ತೂರಬೇಕು, ಹೆಂಗಿರು ತೂರಬೇಕು. ವರ್ಷಾನುಗಟ್ಲೆ ಮಡಿಕೊಳ್ಳೋ ರಾಗಿ ಹೆಂಗೆ ಮಡಗ್ತಾರೆ ತೂರಬೇಕು. ಅವರು ತೂರ್ಬಿಟ್ಟು ಮಡಿಕೊಳ್ಳೋದು, ಅಷ್ಟೇನು ಗಲೀಜಿಲ್ಲ ನಮ್ಮ ಹತ್ರಲ್ಲಿ. ಚೆನ್ನಾಗೈತೆ ಕೆಂಪು ರಾಗಿ. ಎಲ್ಲ ಒಣಗಾಕಿದ್ದೀವಿ, ಒಂದು ವಾರ ಆಯ್ತು. ತೂರ್ಬಿಟ್ಟು ಒಳಕ್ಕೆ ಎತ್ತಿಕತ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.